ಗೈಸ್ ತುಂಬ ನಂತರ ಒಂದು ಬ್ಲಾಗ್ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಬ್ಲಾಗ್ ಅಂದ್ಕೊಳ್ಳಿ, ಈ ಥರ ಬೈಕಲ್ಲಿ ಹಾಕ್ಕೊಂಡು ಒಂದು ವೀಡಿಯೋ ಮಾಡ್ತಿರುವಂಥದ್ದು. ಸೊ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಈ ವಿಡಿಯೋ ಮಾಡ್ತಿರೋ ಮೇಯ್ನ್ ಉದ್ದೇಶ ಏನಂದರೆ, ನನಗೊಂದು ಸೊಲ್ಯೂಷನ್ ಬೇಕಿದೆ ಬೈಕ್ ಬಗ್ಗೆ. ನನ್ನೊಂದು ಬೈಕಿಗೆ ಇಶ್ಯೂ ಸ್ಟಾರ್ಟ್ ಆಗಿದೆ. ಸೊ ಅದು ಇವಾಗ ನನಗೆ ಅದರ ರೆಸಲ್ಯೂಷನ್ ಸಿಗ್ತಾ ಇಲ್ಲ. ಈವನ್ ಶೋರೂಮ್ಗೆ ತಗೊಂಡೋದ್ರು ನನಗೆ ಅವರಿಗೂ ಏನು ಅಂತ ಗೊತ್ತಾಗ್ತಿಲ್ಲ. ಲೈಕ್ ಎರಡು ಶೋರೂಮ್ಗೆ ತಗೊಂಡೋಗಿ ಇಟ್ಟೆ ಬೈಕು. ಒಂದು ಸಲ ನಾನು ನಮ್ಮ ಊರಿನಲ್ಲಿ ಇಟ್ಟೆ ಬೈಕ್. ಬಟ್ ಅವರು ಅಲ್ಲಿ ಇಗ್ನಿಷನ್ ಕಾಯಿಲ್ ಹೋಗಿದೆ, ಕಾಯಿಲ್ ಇಲ್ಲ ತರಿಸ್ಬೇಕು ಅಂತ ಹೇಳಿದ್ರು. ಇದು MT-15 V2 ಆಗಿದ್ದರಿಂದ ಅದು ಈಸಿಯಾಗಿ ಸಿಗೋಲ್ಲ, ಸೊ ತರಿಸ್ಬೇಕು ಅಂತ ಹೇಳಿದ್ರು. ಸೊ ಲೇಟ್ ಆಗುತ್ತೆ ಅಂತ ಸೊ ತಗೊಂಡೋಗಿ ಮಂಗಳೂರಲ್ಲಿ. ಬಟ್ ಅಲ್ಲಿ ಬೇರೆನೇ ಇಶ್ಯೂ ಹೇಳಿದರು. ಸ್ಪಾರ್ಕ್ ಪ್ಲಗ್ ಹೋಗಿದೆ, ಲೈಕ್ ಕರೆಂಟ್ ಪಾಸ್ ಆಗ್ತಿಲ್ಲ ಸ್ಪಾರ್ಕ್ ಪ್ಲಗ್ಗಿಗೆ. ಇಶ್ಯೂ ಏನಪ್ಪ ಅಂದರೆ, ಬೈಕ್ ಇವಾಗ ಸ್ಟಾರ್ಟಿಂಗ್ ಅಂದರೆ ನಾನು ಇವಾಗ ಮಾರ್ನಿಂಗ್ ಇರುವಾಗ ಬೈಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ಕೊಳ್ಳಿ. ಬೈಕ್ ಸ್ಟಾರ್ಟ್ ಆಗುತ್ತೆ, ಬಟ್ ಸ್ಟಾರ್ಟ್ ಆದಮೇಲೆ ಲೈಕ್ ರೈಸ್ ಕೊಟ್ಟಾಗ ಅವ್ರು ಗೇರ್ ಚೇಂಜ್ ಮಾಡಿದರೆ ಬಂದು ಬೀಳುತ್ತೆ ಗಾಡಿ. ಲೈಕ್ ಸ್ಟಾರ್ಟ್ ಆಗುತ್ತೆ ಬೈಕು, ಬಟ್ ಆಕ್ಸಲೇಟ್ರ್ ಕೊಟ್ಟರೆ ಅವರು ಗೇರ್ ಶಿಫ್ಟ್ ಮಾಡಿದರೆ ಬಂದು ಬೀಳುತ್ತೆ ಗಾಡಿ. ಸೊ ಅದು ಏನು ಇಶ್ಯೂ ಅಂತ ಗೊತ್ತಿಲ್ಲ ನನಗೆ. ಇಗ್ನಿಷನ್ ಕಾಯಿಲ್ ಇಶ್ಯೂನಾ ಅಥವಾ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿಸಿದ್ದೀನಿ, ಹೊಸತು ಹಾಕ್ಸಿದ್ದೀನಿ. ಬಟ್ ಸೇಮ್ ಇಶ್ಯೂ. ಒಂದು ಸಲ ಸ್ಟಾರ್ಟ್ ಆಗಿ ನಿಮಗೆ ರೈಸ್ ಕೊಟ್ಟಾಗ ಏನು ಇಶ್ಯೂ ಬರಲಿಲ್ಲ ಅಂದ್ಕೊಳ್ಳಿ, ಆಮೇಲೆ ಕರೆಕ್ಟಾಗಿ ಹೋಗುತ್ತೆ. ಮಿಡ್ಲಲ್ಲಿ ಎಲ್ಲೂ ಬಂದು ಬೀಳಲ್ಲ, ಏನು ಇಶ್ಯೂ ಕೂಡ ಬರಲ್ಲ. ಬಟ್ ಸ್ಟಾರ್ಟಿಂಗ್ ಒಂದು ಸಲ ನೀವು ಒಂದು 15 to 20 ಮಿನಿಟ್ಸ್ ಟ್ರೈ ಮಾಡಬೇಕು. ಅಂದರೆ ಸ್ಟಾರ್ಟ್ ಮಾಡಿಬಿಟ್ಟು ರೈಸ್ ಕೊಡ್ತಾ ಇರಬೇಕು. ಆ್ಯಂಡ್ ಒಂದು ಸಲ ಗೇರ್ ಶಿಫ್ಟ್ ಮಾಡಿ ಎಲ್ಲ ಚೆಕ್ ಮಾಡಬೇಕು. ಇಲ್ಲ ಅಂದರೆ ಸ್ಟಾರ್ಟ್ ಆಗಲ್ಲ. 15 to 20 ಮಿನಿಟ್ಸ್ ತಗೊಳ್ಳುತ್ತೆ ಸ್ಟಾರ್ಟ್ ಆಗೋಕ್ಕೆ. ಸೊ ಇದು ಪ್ರಾಬ್ಲಮ್ ನಂದು. ಇದು ಬಂದುಬಿಟ್ಟು ನಂದು ಪ್ರಾಬ್ಲಮ್. ಸೊ ಶೋರೂಮ್ ಅವ್ರಿಗೂ ಇವಾಗ ಅರ್ಥ ಆಗ್ತಿಲ್ಲ ಏನಕ್ಕೆ ಇದು ಇಶ್ಯೂ ಬರ್ತಿದೆ ಅಂತ. ಸೊ ಅವ್ರು ಕೂಡ ಹೇಳಿದ್ರು ಏನು ಇಶ್ಯೂ ಇಲ್ಲ, ಲೈಕ್ ಈವನ್ ಪೆಟ್ರೋಲ್ ಟ್ಯಾಂಕಲ್ಲಿ ಏನಾದರೂ ಕಸ ಏನಾದರೂ ಬಿದ್ದಿದೆಯಾ ನೋಡಿದರು, ಇಲ್ಲ. ಆ್ಯಂಡ್ ಸೈಲೆನ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ನೋಡಿದ್ರು, ಇಲ್ಲ. ಆ್ಯಂಡ್ ಇಗ್ನಿಷನ್ ಕಾಯಿಲ್ ಬಗ್ಗೆ ಮ್ಯಾಂಗ್ಳೂರಲ್ಲಿ ಶೋರೂಮಲ್ಲಿ ಹೇಳಿದ್ರು, ಇಗ್ನಿಷನ್ ಕಾಯಿಲ್ ಹೋಗಿದ್ದರೆ ಅದು ಸ್ಟಾರ್ಟೇ ಆಗ್ತಿರಲಿಲ್ಲ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದ್ರು. ಬಟ್ ನನ್ನ ಮನೆ ಹತ್ರ ಶೋರೂಮಲ್ಲಿ ಹೇಳಿದ್ರು ಇಗ್ನಿಷನ್ ಕಾಯಿಲ್ ಹೋಗಿದೆ, ಹೊಸತು ಹಾಕಿಸ್ಬೇಕು ಅಂತ. ಸೊ ಅದನ್ನೊಂದು ಸಲ ಟ್ರೈ ಮಾಡಬೇಕು ನಾನು. ಬಟ್ ಯಾರಾದರೂ MT-15 ಬೈಕ್ ಹಿಡ್ಕೊಂಡವರು ಈ ಥರ ಏನಾದರೂ ಇಶ್ಯೂ ಫೇಸ್ ಮಾಡಿದ್ದೀರಾ? ಆ್ಯಂಡ್ ಮಾಡಿದರೆ ಅದಕ್ಕೆ ರೆಸಲ್ಯೂಷನ್ ಏನಕ್ಕೋಸ್ಕರ ಆಗ್ತಿದೆ ಅಂತ ನನಗೊಂದು ಕಮೆಂಟ್ ಮೂಲಕ ತಿಳಿಸಿ. ಅದು ಪರ್ಪಸ್ಗೋಸ್ಕರ ಈ ವಿಡಿಯೋ ಮಾಡ್ತಿರೋದು. ನನಗೆ ಗೊತ್ತಾಗಬೇಕು. ಒಂದು ಟೈಮ್ ಆಯಿತು, ಎಷ್ಟು ಸಲ ಅಂತ ಶೋರೂಮ್ಗೆ ಒಂದು ಸಲ ಶೋರೂಮ್ಗೆ ಇಟ್ಟೆ, 1 ವೀಕ್ ಹಿಡ್ಕೊಂಡ್ರು. ಮತ್ತೆ ಹೇಳಿದ್ರು ಇಗ್ನಿಷನ್ ಕಾಯಿಲ್ ಹೋಗಿದೆ ಆ್ಯಂಡ್ ಇಗ್ನಿಷನ್ ಕಾಯಿಲ್ ಇಲ್ಲಿ ಇಲ್ಲ, ಸೊ ತರಿಸ್ಬೇಕು ಅಂತ. ಸೊ ಅಲ್ಲಿಂದ ಕೋಪ ಬಂತು. 1 ವೀಕ್ ಹಿಡ್ಕೊಂಡ್ಮೇಲೂ ಈಗ ಹೇಳಿದ್ರಲ್ವ ಅಂತ. ಸೊ ಮಂಗಳೂರು ತೊಗೊಂಡೋದೆ. ಮಂಗಳೂರಲ್ಲಿ 1 ವೀಕ್ ಹಿಡ್ಕೊಂಡು, ಸೊ ಅಲ್ಲಿ ಏನೋ ಜನ ಇಲ್ಲ ಲೈಕ್ ಕೆಲಸಕ್ಕೆ ಅಂತ ಹೇಳಿಬಿಟ್ಟು ಹಿಡ್ಕೊಂಡ್ರು. ಆಮೇಲೆ ಸ್ಪಾರ್ಕ್ ಪ್ಲಗ್ ಹೋಗಿದಷ್ಟೇ ಅಂತೇಳಿ ಚೇಂಜ್ ಮಾಡಿಕೊಟ್ರು. ಬಟ್ ಚೇಂಜ್ ಮಾಡಿಸಿದ ಮೇಲೂ ಇದು ಇಶ್ಯೂ ಬಂತಿದೆ. ನಾನು ಹೇಳಿದೆ ಇದುವೇ ಇಶ್ಯೂ ಅಂತ ಹೇಳಿದೆ. ಬಟ್ ಅವ್ರು ಹೇಳ್ತಿದ್ದಾರೆ ಇಲ್ಲ, ಒಂದು ಸಲ ಟ್ರೈ ಮಾಡಿ ಇಟ್ಕೊಂಡೋಗಿ, ಬಟ್ ಏನು ಇಶ್ಯೂ ಅಂತ ಗೊತ್ತಾಗ್ತಿಲ್ಲ ನಮಗೂ. ಸೊ ತಗೊಂಡೋಗಿ ಇನ್ನೊಂದು ಸಲ ಏನಾದರೂ ಇಶ್ಯೂ ಬಂದರೆ, ಈ ಥರದ್ದು ಪ್ರಾಬ್ಲಮ್ ಏನಾದರೂ ಫೇಸ್ ಮಾಡಿದರೆ ತಂದು ಇಡಿ ಇನ್ನೊಂದು ಸಲ ಅಂತ ಹೇಳಿದ್ರು. ಬಟ್ ನಾನು ತಗೊಂಡೋಗ್ಬೇಕಂದ್ರೆ ಇಲ್ಲಿ ನಾನಿರೋದು ಮುಡಿಪಿಂದ ತೊಗೊಂಡೋಗಿ ಇಡಬೇಕು. ಆ್ಯಂಡ್ ನನಗೆ ರಜೆ ಇರೋದು ಸ್ಯಾಟರ್ಡೇ ಸಂಡೇ. ಸೊ ಒಂದೇ ಸ್ಯಾಟರ್ಡೇ ಹೋಗಬೇಕಾಗುತ್ತೆ. ನಾನು ಎದ್ದೇಳುವಾಗ ಟೈಮು ಸಂಜೆ ಆಗಿರುತ್ತೆ. ಸೊ ಅದಕ್ಕೆ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಅದಕ್ಕೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಗೈಸ್, ಏನು ಇಶ್ಯೂ ಅಂತ. ಸೊ ನನಗೂ ಯೂಸ್ ಆಗುತ್ತೆ ಆ್ಯಂಡ್ ಈ ವಿಡಿಯೋ ನೋಡ್ತಿರೋವರಿಗೂ ಯೂಸ್ ಆಗುತ್ತೆ. ಸೊ ಇದರಿಂದ ತುಂಬ ಮಂದಿಗೆ ಯೂಸ್ ಆಗುತ್ತೆ. ಆ್ಯಂಡ್ ನಿಮಗೇನಾದರೂ ಗೊತ್ತಿಲ್ಲ ಅಂದ್ಕೊಳ್ಳಿ, ಈ ವಿಡಿಯೋನ ಫಾರ್ವರ್ಡ್ ಮಾಡಿಬಿಟ್ಟು ಯಾರ ಜೊತೆ ಆದರೂ ಕೇಳಿ ಏನು ಇಶ್ಯೂ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಸೊ ನನಗೆ ಇದರಿಂದ ಹೆಲ್ಪ್ ಆಗುತ್ತೆ. ಸೊ ತುಂಬ ಕಡೆ ತೋರಿಸ್ತಿದ್ದೀನಿ, ಬಟ್ ಗ್ಯಾರೇಜಿಗೆ ತಗೊಂಡೋಗಲಿಲ್ಲ ಇಲ್ಲಿವರೆಗೂ, ಶೋರೂಮ್ಗಷ್ಟೇ ತೋರಿಸಿದ್ದು. ಸೊ ಒಂದು ಸಲ ಗ್ಯಾರೇಜ್ಗೆ ತೊಗೊಂಡೋಗ್ಬೇಕು. ಬಟ್ ಅದಕ್ಕಿಂತ ಮುಂಚೆ ಯಾರಿಗಾದರೂ ಈ ಥರ ಇಶ್ಯೂ ಬಂದಿರುತ್ತಲ್ವಾ, ಸೊ ಹೇಳಿ ನನಗೆ ಏನು ಇಶ್ಯೂ ಅಂತ. ಸೊ ಅದರಿಂದ ನನಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ವಿಡಿಯೋ ನೋಡ್ತಿರೋರು ಬೇರೆಯವ್ರಿಗೂ ಕೂಡ ಈ ಥರ ಇಶ್ಯೂ ಫೇಸ್ ಮಾಡ್ತಿದ್ರೆ ಹೆಲ್ಪ್ ಆಗ್ಬೋದು. ಸೊ ಈ ಥರ ಏನಾದರೂ, ಸೊ ಅದೇ ಫಸ್ಟ್ ವೀಡಿಯೋವನ್ನು ನನಗೋಸ್ಕರ ಮಾಡ್ತಿರೋದು, ನನಗೆ ಹೆಲ್ಪ್ ಆಗಲಿ ಅಂತ ಫಸ್ಟ್ ವೀಡಿಯೋ ಮಾಡ್ತಿರೋದು ಇದು. ಸೊ
ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಆ್ಯಂಡ್ ಕ್ಯಾಮ್ರಾ ಹಿಡ್ಕೊಂಡಿರೋ ಹೇಗೆ ಹಿಡ್ಕೋಬೇಕು, ಹೇಗೆ ಕಾಣ್ತಿದೆ ಅಂತಲೂ ಗೊತ್ತಿಲ್ಲ. ಸೊ ಕಮೆಂಟ್ ಮಾಡಿ ತಿಳಿಸಿ ನನಗೆ ಕ್ಯಾಮರಾ ಆ್ಯಂಗಲ್ ಹೇಗಿದೆ ಆ್ಯಂಡ್ ವ್ಯೂ ಹೇಗೆ ಬರ್ತಿದೆ. ಆ್ಯಂಡ್ ಏನಾದರೂ ಸಜೆಷನ್ ಇದ್ದರೆ ನಂಗೆ ಕೊಡಿ. ಆ್ಯಂಡ್ ವಾಯ್ಸ್ ಹೇಗೆ, ಮೇಯ್ನ್ಲಿ ವಾಯ್ಸ್ ಹೇಗೆ ಕೇಳಿಸ್ತಿದೆ ಅಂತ ಹೇಳಿ, ಓಕೆನಾ? ಸೊ ನನಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಟೈಮ್ಗೆ ವೀಡಿಯೋಗೆ ನಾನು ಚೇಂಜಸ್ ತರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಸೊ ನನಗೂ ಗೊತ್ತಾಗಬೇಕು ನಂದು ವೀಡಿಯೋಸ್ ಕರೆಕ್ಟಾಗಿದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ. ಲೈಕ್ ಆ್ಯಂಡ್ ನನ್ನ ಖುಷಿಗೋಸ್ಕರ ನಾನು ವೀಡಿಯೋ ಮಾಡ್ತಿರೋದು. ಇದನ್ನೊಂದು ಹೇಳಬೇಕಿತ್ತು. ಆ್ಯಂಡ್ ನಾನು ತುಂಬ ಮಂದಿ ನೋಡಿ ಆ್ಯಂಡ್ ಶೇರ್ ಕೂಡ ಮಾಡಲ್ಲ ನಾನು ಇದನ್ನ. ಲೈಕ್ ನಾನೊಂದು ಪರ್ಸ್ನಲ್ ಸ್ಟೇಟಸ್ ಅಷ್ಟೇ ಹಾಕ್ತೀನಿ, ಶೇರ್ ಮಾಡಲ್ಲ ಯಾರಿಗೂ. ಯಾಕಂದರೆ ನನ್ನ ಖುಷಿಗೆ ಮಾಡ್ತಿರೋ ವೀಡಿಯೋ. ಸೊ ಅದಕ್ಕೋಸ್ಕರ ನಾನು ನನ್ನ ಕಡೆಯಿಂದ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ರಿಸಲ್ಟ್ ನೋಡಲ್ಲ ನಾನು. ನೆಕ್ಸ್ಟ್ ಟೈಮ್ಗೆ ಏನು ಬೆಟರ್ ಮಾಡ್ಬೋದು ಅಂತ ಅಷ್ಟೇ ನೋಡ್ತೀನಿ. ಸೊ ಅದೇ ಹೇಳ್ದೆ ಅಲ್ವಾ, ನನಗೆ ಖುಷಿ ಇದೆ. ನನಗೆ ವೀಡಿಯೋಸ್ ಮಾಡೋದಾಗಿರಲಿ ಆ್ಯಂಡ್ ರೀಲ್ಸ್ ಮಾಡೋದಾಗಿರಲಿ, ಇದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಸ್ವಲ್ಪ ಸೋಷಿಯಲ್ ಮೀಡ್ಯಾಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀನಿ ನಾನು. ಸೊ ಅದರಿಂದ ನಾನು ನೋಡಿ ಅಂತ ಏನು ಫೋರ್ಸ್ ಮಾಡಲ್ಲ. ನಿಮ್ಗೆ ಇಷ್ಟ ಆಗಿದರೆ ನೋಡಿ. ಏನು ಅಂದರೆ ನಾನು ಏನಾದರೂ ಹೊಸತು ಕಂಟೆಂಟ್ ತರ್ತೀನಿ. ಲೈಕ್ ಬೈಕ್ ಇಟ್ಕೊಂಡವರಿಗೆ ಹೆಲ್ಪ್ ಆಗೋ ರೀತಿ. ಬಿಕಾಸ್ ನನಗೂ ಅಷ್ಟು ಬೈಕ್ ಬಗ್ಗೆ ಗೊತ್ತಿಲ್ಲ. ನಾನು ಬೈಕ್ ತಗೊಂಡ್ಮೇಲೆ ಕಲ್ತಿದ್ದು. ಆ್ಯಂಡ್ ಬೈಕ್ ತಗೋಬೇಕು ಅಂತ ತಗೊಂಡಿಲ್ಲ, ಏನೋ ಒಂದು ರೀಸನ್ಗೋಸ್ಕರ ತಗೊಂಡೆ. ಬಟ್ ಆಮೇಲೆ ಬೈಕ್ ಅಂದರೆ ಲವರ್ ಇದ್ದಾಗ ಅಂದ್ಕೊಳ್ಳಿ, ಆ ಥರ ಲವ್ ಮಾಡ್ತೀನಿ. ಆ್ಯಂಡ್ ಅದು ಎಲ್ಲ ಬಾಯ್ಸ್ ಕೂಡ ಹಾಗೇನೆ. ಇನ್ ಕೇಸ್ ಅವ್ರಿಗೆ ಲವರ್ ಇದ್ದರೂ ಕೂಡ ಬೈಕ್ ಮೇಲೆ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಇಷ್ಟ ಇರುತ್ತೆ. ಸೊ ಸೇಮ್ ನಾನು ಹಾಗೆ. ಯಾಕಂದರೆ ಎಲ್ಲರೂ ಒಂದೇ ಅಲ್ವಾ ಅಂತ ಹೇಳ್ತೀರ ನೀವು ಬಾಯ್ಸ್ ಬಗ್ಗೆ, ಅದಕ್ಕೆ ಹೇಳಿದೆ. ಆ್ಯಂಡ್ ವಾಯ್ಸ್ ನಂದು ಚೆಂದ ಇಲ್ಲ ಗೈಸ್, ಲಿಟ್ರಲಿ. ನನಗೆ ನನ್ನ ವಾಯ್ಸ್ ಅಂದರೆ ಇಷ್ಟ ಇಲ್ಲ. ಬಟ್ ಎಲ್ಲೋ ಇರ್ಬೋದು, ಯಾರಿಗಾದ್ರೂ ಇಷ್ಟ ಆಗ್ಬೋದು. ಎಲ್ಲ ಯಾರಾದರೂ ನೋಡಿದ್ರೆ ಒಂಥರ ವಿಯರ್ಡ್ ಫೀಲ್ ಆಗೋದು. ಮುಂಚೆ ಎಲ್ಲ, ಇವಾಗ ಯಾರು ನೋಡ್ತಾರೆ, ಯಾರು ಏನು ಕೇರೇ ಆಗಲ್ಲ. ಅವ್ರು ನೋಡ್ತಿದ್ದಾರೆ ನೋಡ್ತಿಲ್ಲ ಏನು ಕೇರೇ ಆಗಲ್ಲ. ಯಾಕಂದರೆ ಯಾರಿಗೆ ಬರ್ತಾರೆ ಗೈಸ್, ನನಗೆ ನಾವೇ. ಸೊ ನನ್ನ ವೀಡಿಯೋಸಲ್ಲಿ ಸ್ವಲ್ಪ ಭಾಷಣ ತುಂಬಾ ಇರುತ್ತೆ. ಈಗ ಅಂದರೆ ನಾನು ಸ್ವಲ್ಪ ಜಾಸ್ತಿ ಭಾಷಣ ಮಾಡ್ತೀನಿ. ಆ್ಯಂಡ್ ಕೆಲವ್ರಿಗೆ ಅದು ಇಷ್ಟ ಆಗಲ್ಲ, ತುಂಬ ಮಂದಿ ಹೇಳ್ತಾರೆ. ಸೊ ಇಲ್ಲಿ ಏನಂದರೆ ನನಗೆ ನಾನೇ ಮಾತಾಡಿಸ್ಬೋದು. ಸೊ ಅದಕ್ಕೋಸ್ಕರ ಮಾತಾಡ್ತಾ ಹೋಗ್ತೀನಿ. ನನ್ನದೇ ಊರು, ನನ್ನದೇ ರೋಡು, ನನ್ನದೇ ಬೈಕ್ ಅಂತ ಅನ್ನೋದು ರೀತಿಗೆ ಹೋಗ್ತಾ ಇರ್ತೀನಿ. ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಸೊ ಒಂಥರ ಖುಷಿ ಇದೆ. ಏನೇ ಆಗಲಿ ಫಸ್ಟ್ ವೀಡಿಯೋ ಗೈಸ್. ಸೊ ಸಪೋರ್ಟ್ ಮಾಡೋರು ಮಾಡಿ. ಆ್ಯಂಡ್ ಯಾರಿಗಾದರೂ ನೋಡುವಾಗ ಲೈಕ್ ಏನಾದರೂ ಮಿಸ್ಟೇಕ್ಸ್ ಕಂಡ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಏನಂದರೆ ಅದೇ ಕ್ಯಾಮರಾ ಆ್ಯಂಗಲ್ ಹೇಗಿದೆ, ವಾಯ್ಸ್ ಹೇಗೆ ಕೇಳ್ತಿದೆ, ಆ್ಯಂಡ್ ವ್ಯೂಸ್ ಹೇಗಿದೆ, ವ್ಯೂ ಹೇಗಿದೆ ಎಲ್ಲ ತಿಳಿಸಿ, ಓಕೆನಾ? ಇದು ಏನಂದರೆ ಇದು ಇನ್ಫೋಸಿಸ್ ಇದು ಕಾಂಪೌಂಡ್, ಓಕೆನಾ? ಇದು ಇನ್ಫೋಸಿಸ್ ಇದು ಬ್ಯಾಕ್ಗ್ರೌಂಡು, ಲೈಕ್ ಬ್ಯಾಕ್ ಸೈಡ್ ಆಯಿತಾ. ಇದಾದರೆ ಕಾಂಪೌಂಡು, ಇನ್ಫೋಸಿಸ್ ಆ ಸೈಡ್ ಬರುತ್ತೆ ನಿಮಗೆ. ಇಲ್ಲಿ ಪ್ಲೇಸ್ ಒಳ್ಳೆ ಇದೆ, ಮೇಲೆ ತನಕ ಹೋದರೆ ಪ್ಲೇಸ್ ಒಳ್ಳೆ ಇದೆ, ಅಲ್ಲಿ ತುಂಬ ಜನ ಇರ್ತಾರೆ. ಸೊ ಫಸ್ಟ್ ವೀಡಿಯೋಕ್ಕೆ ಬೇಡ ಅಂದ್ಕೋತೀನಿ. ಫಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ವೀಡಿಯೋ ಥರ ಮಾಡ್ತಿದ್ದೀನಿ. ಲೈಕ್ ಫೇಮಸ್ ಏನಾಗಬೇಕು, ಎಲ್ಲರನ್ನ ತೋರಿಸ್ಬೇಕು ಆ ಥರ ಮೈಂಡ್ಸೆಟ್ ಇಲ್ಲ ಇವಾಗ. ಸುಮ್ಮನೆ ಒಂದು ನೋಡ್ತಿದ್ದೀನಿ ಹೇಗೆ ಬರ್ತಿದೆ ವೀಡಿಯೋ ಆ್ಯಂಡ್ ವಾಯ್ಸ್ ಕ್ಲಾರಿಟಿ ಹೇಗೆ ಬರ್ತಿದೆ ಅಂತ ಜಸ್ಟ್ ಒಂದು ವೀಡಿಯೋ ಮಾಡ್ತಿದ್ದೀನಿ. ಎಲ್ಲಿಗೂ ಹೋಗ್ತಿಲ್ಲ ನಾನು, ಅಲ್ಲೇ ಇರೋದು. ಸ್ವಲ್ಪ ಎದುರುಗಡೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದು, ಜಸ್ಟ್ ಇಲ್ಲಿ ತನಕ ಬಂದೆ ಅಷ್ಟು. ನನ್ನ ಕನ್ನಡ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು. ಆಚೆ ಮಂಗಳೂರು ಕನ್ನಡ ಸಹ ಅಲ್ಲ, ಆಚೆ ಚಿಕ್ಕಮಂಗ್ಳೂರು ಅವರು ಬೇರೆ ಊರದು ಕನ್ನಡ ಥರ ಸಹ ಅಲ್ಲ, ಮಿಕ್ಸ್ಡ್ ವಾಯ್ಸ್ ಅಂತಾರೆ, ಆ ಥರ ಇರ್ಬೋದು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡಿ. ಆ್ಯಂಡ್ ಮಚ್ ಲವ್ ಗೈಸ್, ಸಪೋರ್ಟ್ ಮಾಡಿದರೆ. ಆ್ಯಂಡ್ ಸಪೋರ್ಟ್ ಮಾಡಲಿಲ್ಲ ಆದರೂ ಕೂಡ ಏನಾದರೂ
ಕರೆಕ್ಟ್ ಆಗ್ತಿಲ್ಲ ವೀಡಿಯೋಸ್ ಅಂತ ಹೇಳಿದರೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಕೂಡ ನಾನು ಫೀಡ್ಬ್ಯಾಕ್ ಆಗಿ ತಗೋತೀನಿ. ಸೊ ಅದರಿಂದ ನನಗೆ ಹೆಲ್ಪ್ ಆಗುತ್ತೆ. ಸೊ ಇದು ಪ್ಲೇಸ್ಗೆ ಸಂಜೆ ಆಗುವಾಗ ಅಂದರೆ ಇಲ್ಲಿಗೆ ತುಂಬ ಮಂದಿ ಹೋಗ್ತಾರೆ. ಅದು ಪ್ಲೇಸ್ ಮೇಲ್ಗಡೆ ಒಳ್ಳೆ ಉಂಟು, ಚರ್ಚ್ ಇದೆ, ಅದರ ಪಕ್ಕ ಫುಲ್ ಒಂಥರ ವೈಬ್ ಅನ್ನೋದು ಸಖತ್ತಾಗಿದೆ. ನಾನು ಅಲ್ಲಿಗೆ ಹೋಗಲಿಲ್ಲ, ಇವಾಗ ನಾನು ನನ್ನ ಮನೆ ಕಡೆ ದಾರಿ ಹೋಗ್ತಿದ್ದೀನಿ. ಫಸ್ಟ್ ವಿಡಿಯೋ ಅಲ್ವಾ, ಹೇಗೆ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಬಾಯಿಗೆ ಬಂದದೆಲ್ಲ ಹೇಳ್ಕೊತಿದ್ದೀನಿ. ಸೊ ನೋಡಿ ನಿಮ್ಗೆ ಹೇಗೆ ಅನ್ನಿಸುತ್ತೆ ಅಂತ, ಓಕೆನಾ? ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.